ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಿಮದಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ 3ನೇ ಅಧ್ಯಾಯದಲ್ಲಿ ಬರುವ ಅಖಿಲ ಭಾರತ ಸೇವೆಗಳು ಇದರ ಬಗ್ಗೆ ಚರ್ಚಿಸೋಣ. ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ವಿವಿಧ ಸೇವೆಗಳು 3ನೇ ಅಧ್ಯಾಯದಲ್ಲಿ ಬರುವ ಭಾರತದಲ್ಲಿ ಆಡಳಿತ ಯಂತ್ರ ಎಂಬ ಪಾಠದಲ್ಲಿ ಒಂದು ಟಾಪಿಕ್ ನಲ್ಲಿ ಇವತ್ತು ನಾವು 3 ರೀತಿಯ ಸೇವೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. 3 ರೀತಿಯ ಸೇವೆಗಳು ಅಂದ್ರೆ ಅಖಿಲ ಭಾರತ ಸೇವೆಗಳು, ಕೇಂದ್ರ ಸೇವೆಗಳು ಮತ್ತು ರಾಜ್ಯ ಸೇವೆಗಳು. ಮೊದಲನೇದಾಗಿ ಅಖಿಲ ಭಾರತ ಸೇವೆಗಳು. ಇದನ್ನ ಆಲ್ ಇಂಡಿಯಾ ಸರ್ವಿಸ್ ಅಂತೇಳಿ ಕರಿತಾ ಇದ್ದೀವಿ. ಅಖಿಲ ಭಾರತ ಸೇವೆಗಳನ್ನ ಭಾರತ ಸಂವಿಧಾನದ 14ನೇ ಭಾಗದಲ್ಲಿ 312ನೇ ವಿಧಿಯಲ್ಲಿ ಈ ಸೇವೆಗಳ ಬಗ್ಗೆ ವಿವರಣೆ ಇರುವಂತದ್ದು. ಅಖಿಲ ಭಾರತ ಸೇವೆ ಅಂದ್ರೆ ಅಖಿಲ ಭಾರತದ ಮಟ್ಟದಲ್ಲಿ ಸೇವೆ ಸಲ್ಲಿಸೋಕೆ ಸಿದ್ಧರಿರುವಂತಹ ಅಧಿಕಾರಿಗಳನ್ನ ಇದು ಹೊಂದಿರುತ್ತೆ. ಇಲ್ಲಿ ಅಖಿಲ ಭಾರತ ಸೇವೆಯಲ್ಲಿ ಸೇವೆ ಸಲ್ಲಿಸ್ತಿರುವಂತಹ ಅಧಿಕಾರಿಗಳು ಭಾರತದ ಮೂಲೆ ಮೂಲೆಗಳಲ್ಲಿ ಕೆಲಸ ಮಾಡೋದಕ್ಕೆ ತಯಾರಿರ್ಬೇಕಾಗತ್ತೆ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಯಾವುದೇ ರಾಜ್ಯ, ಯಾವುದೇ ಜಿಲ್ಲೆಗೆ ಇವ್ರನ್ನ ವರ್ಗಾವಣೆಯನ್ನ ಮಾಡಬಹುದಾಗತ್ತೆ. ಇದು ಭಾರತ ಸ್ವತಂತ್ರ ಸಿಗೋಕ್ಕಿಂತ ಮುಂಚಿನ ಇತಿಹಾಸ ಹೊಂದಿರುವಂತ ಹುದ್ದೆಗಳಾಗಿರ್ತವೆ ಅಖಿಲ ಭಾರತ ಸೇವೆಗಳು ಅನ್ನುವಂಥದ್ದು. ಬ್ರಿಟಿಷರು ಈ ಹುದ್ದೆಗಳನ್ನ ತಮ್ಮ ಆಡಳಿತದ ಅನುಕೂಲಕ್ಕಾಗಿ ಸೃಷ್ಟಿಸಿದ್ರು. ಭಾರತ ಸ್ವತಂತ್ರ ಸಿಕ್ಕಾಗ ಈ ಹುದ್ದೆಗಳಿಗೆ ಸಂಪೂರ್ಣ ವಿರೋಧ ವ್ಯಕ್ತವಾಗುತ್ತೆ. ಆದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇದರ ಒಂದು ಗಾಂಭೀರ್ಯತೆಯನ್ನ ಅರಿತು ಅಖಿಲ ಭಾರತ ಸೇವೆಗಳು ಇರಬೇಕು ಅಂತೇಳಿ ಒತ್ತಾಯ ಮಾಡಿ ಭಾರತದಲ್ಲಿ ಅಖಿಲ ಭಾರತ ಸೇವೆಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಂತ ವ್ಯಕ್ತಿ. ಅದಕ್ಕಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಆಧುನಿಕ ಅಖಿಲ ಭಾರತ ಸೇವೆಗಳ ಪಿತಾಮಹ ಅಂತ ಕರೆಯಲಾಗುತ್ತೆ. ಬ್ರಿಟಿಷರ ಕಾಲದಲ್ಲಿ ಕಂದಾಯವನ್ನು ವಸೂಲಿ ಮಾಡೋದಕ್ಕಾಗಿ ಅಖಿಲ ಭಾರತ ಸೇವೆಗಳನ್ನ ಸೃಷ್ಟಿ ಮಾಡಲಾಗಿತ್ತು. ICS ಪರೀಕ್ಷೆಗಳನ್ನ ಬರೆದು ಈ ಸೇವೆಗಳಿಗೆ, ಉನ್ನತ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಆಗಬಹುದಾಗಿತ್ತು ಬ್ರಿಟಿಷರ ಕಾಲದಲ್ಲಿ. ಬ್ರಿಟಿಷರ ಕಾಲದಲ್ಲಿ 9 ರೀತಿಯ ಅಖಿಲ ಭಾರತ ಸೇವೆಗಳಿದ್ವು. ಭಾರತ ಸ್ವತಂತ್ರ ಸಿಕ್ಕಾಗ ಕೇವಲ 2 ರೀತಿಯ ಅಖಿಲ ಭಾರತ ಸೇವೆಗಳನ್ನ ಉಳಿಸಿಕೊಂಡು 7 ಅಖಿಲ ಭಾರತ ಸೇವೆಗಳನ್ನ ರದ್ದುಪಡಿಸಲಾಯಿತು. 1962ರಲ್ಲಿ 3ನೇ ಅಖಿಲ ಭಾರತ ಸೇವೆ ಭಾರತೀಯ ಅರಣ್ಯ ಸೇವೆಯನ್ನ ಇದರಲ್ಲಿ ಸೇರಿಸಲಾಯಿತು. ನಾಗರಿಕ ಸೇವೆಗಳಲ್ಲಿ ಅಖಿಲ ಭಾರತ ಸೇವೆಗಳು ಪ್ರಧಾನ ಪಾತ್ರವನ್ನು ವಹಿಸ್ತವೆ. ಅಖಿಲ ಭಾರತ ಸೇವೆಗಳನ್ನ ಇಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಅಖಿಲ ಭಾರತ ಮಟ್ಟದಲ್ಲಿ ಆಯ್ಕೆ ಮಾಡಿಕೊಂಡು ಕೇಂದ್ರ ಸೇವೆ ಮತ್ತು ರಾಜ್ಯ ಸೇವೆಗಳಿಗೆ ನಿಯೋಜನೆ ಮಾಡಲಾಗುತ್ತೆ. ಇಲ್ಲಿರುವಂತ ಅಧಿಕಾರಿಗಳು, ಅಖಿಲ ಭಾರತ ಸೇವೆಯಲ್ಲಿರುವಂತ ಅಧಿಕಾರಿಗಳು ಕೇಂದ್ರ ಸೇವೆಗೂ ಸಹ ಕೆಲಸ ಮಾಡಕ್ಕೆ ಸಿದ್ಧರಾಗಿರಬೇಕು, ರಾಜ್ಯ ಸೇವೆಗಳಲ್ಲಿನೂ ಸಹ ಕೆಲಸ ಮಾಡಕ್ಕೆ ಸಿದ್ಧರಾಗಿರಬಹುದು. ಭಾರತದಲ್ಲಿ 3 ರೀತಿಯ ಸೇವೆಗಳನ್ನ ವಿಂಗಡಣೆ ಮಾಡಲಾಗುತ್ತೆ. ಒಂದು ಅಖಿಲ ಭಾರತ ಮಟ್ಟದಲ್ಲಿ ಸೇವೆ ಸಲ್ಲಿಸೋಕೆ ಇರುವಂತಹ ಅಖಿಲ ಭಾರತ ಸೇವೆಗಳು, 2ನೇದು ಕೇಂದ್ರ ಸೇವೆಗಳು, 3ನೇದು ರಾಜ್ಯ ಸೇವೆಗಳು. ಅಖಿಲ ಭಾರತ ಮಟ್ಟದಿಂದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳಲ್ಲಿ ಸೇವೆ ಸಲ್ಲಿಸೋಕೆ ಇರುವಂತಹ ಹುದ್ದೆಗಳನ್ನ ಅಖಿಲ ಭಾರತ ಸೇವೆಗಳು ಅಂತ ನಾವು ಕರಿತಾ ಹೋಗ್ತೀವಿ. ಪ್ರಸ್ತುತ ಭಾರತದಲ್ಲಿ 3 ರೀತಿಯ ಅಖಿಲ ಭಾರತ ಸೇವೆಗಳು ಇರೋದನ್ನ ನಾವು ನೋಡ್ತಾ ಇದೀವಿ. 1ನೇದು ಭಾರತೀಯ ಆಡಳಿತ ಸೇವೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IAS. ಪ್ರತಿ ಸರಿ ಪರೀಕ್ಷೆಗಳಲ್ಲಿ ಬರುವಂತಹ ಪ್ರಶ್ನೆ ಇದು. IAS ವಿಸ್ತರಿಸಿ ಬರೀರಿ ಅನ್ನುವಂತ ಪ್ರಶ್ನೆ ನಿಮಗೆ ಬರುತ್ತೆ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. 2ನೇದು ಭಾರತೀಯ ಪೊಲೀಸ್ ಸೇವೆ, ಇಂಡಿಯನ್ ಪೊಲೀಸ್ ಸರ್ವಿಸ್, IPS ಅಂತ ಕರಿತಾ ಇದೀವಿ. 3ನೇದು ಭಾರತೀಯ ಅರಣ್ಯ ಸೇವೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, IFS. 3 ರೀತಿಯ ಅಖಿಲ ಭಾರತ ಸೇವೆಗಳಿದಾವೆ. ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗುವಂತದ್ದು, CET ಪರೀಕ್ಷೆಗಳಲ್ಲಿ ಕನ್ಫ್ಯೂಷನ್ ಆಗುವಂತದ್ದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಇದು ಪದೇ ಪದೇ ನಿಮಗೆ ಪ್ರಶ್ನೆ ಬರುತ್ತೆ. ಭಾರತದ ಅರಣ್ಯ ಸೇವೆ ಏನಿದೆ ಅದು ಅಖಿಲ ಭಾರತ ಸೇವೆಯಾಗಿರುತ್ತದೆ. ಭಾರತದ ವಿದೇಶಾಂಗ ಸೇವೆ ಏನಿದೆ ಅದು ಕೇಂದ್ರ ಸೇವೆಯಾಗಿರುತ್ತೆ. ಸ್ವಲ್ಪ ವಿದ್ಯಾರ್ಥಿಗಳು ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಅಖಿಲ ಭಾರತ ಸೇವೆಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಸೇರಿದಂತ ಸೇವೆಗಳಾಗಿರ್ತವೆ. ಅದಕ್ಕಾಗಿ ಇದನ್ನ ಅಖಿಲ ಭಾರತ ಸೇವೆಗಳು ಅಂತ ಕರೆಯಲಾಗುತ್ತೆ. ಅಖಿಲ ಭಾರತ ಸೇವೆಯಲ್ಲಿ ಸೇವೆ ಸಲ್ಲಿಸ್ತಿರುವಂತ ಅಧಿಕಾರಿಗಳ ಸೇವೆಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಸಹ ಉಪಯೋಗಿಸಿಕೊಳ್ಳಬಹುದಾಗಿದೆ. ಅಖಿಲ ಭಾರತ ಸೇವೆಯಲ್ಲಿರುವಂತ ಅಧಿಕಾರಿಗಳನ್ನ ಕೇಂದ್ರ ಸೇವೆಗೆ ವರ್ಗಾಯಿಸಬಹುದು ಅಥವಾ ರಾಜ್ಯ ಸೇವೆಗಳಿಗೂ ಸಹ ವರ್ಗಾಯಿಸಬಹುದು. ಇವರ ನೇಮಕಾತಿ, ತರಬೇತಿ ಇದನ್ನೆಲ್ಲ ಕೇಂದ್ರ ಸರ್ಕಾರ ಕೊಟ್ಟು ರಾಜ್ಯ ಸರ್ಕಾರದಲ್ಲಿ ಸೇವೆ ಸಲ್ಲಿಸೋಕೆ ಕಳಿಸಲಾಗ್ತದೆ. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಮತ್ತೆ ವರ್ಗಾವಣೆಯನ್ನ ಮಾಡಿಸ್ಕೋಬಹುದಾಗಿರುತ್ತದೆ. ಇಂಥ ಸೇವೆಗಳನ್ನೇ ನಾವು ಅಖಿಲ ಭಾರತ ಸೇವೆಗಳು ಅಂತೇಳಿ ಕರಿತಾ ಇದ್ದೀವಿ. ಅಖಿಲ ಭಾರತ ಸೇವೆಗಳನ್ನ ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರ ರಾಜ್ಯಸಭೆಗಿದೆ.
ಇವತ್ತು ಮೂರು ರೀತಿಯ ಅಖಿಲ ಭಾರತ ಸೇವೆಗಳಿದ್ದಾವೆ: IAS, IPS ಮತ್ತು IFS. ಈ ಮೂರು ಹುದ್ದೆಗಳಿಂದ 10 ಹುದ್ದೆಗಳಿಗೆ ತರುವಂತದ್ದು ಅಥವಾ ಮೂರು ಹುದ್ದೆಗಳಿಂದ 2 ಹುದ್ದೆ ಅಥವಾ 1 ಹುದ್ದೆಗೆ ತರುವಂತ ಅಧಿಕಾರ ಕೇವಲ ರಾಜ್ಯಸಭೆಗಿದೆ. ಇದು ಭಾರತ ಸಂವಿಧಾನದ 312 ಕ್ಲಾಸ್ 1 ವಿಧಿ ಪ್ರಕಾರ ರಾಜ್ಯಸಭೆಗೆ ಮಾತ್ರ ಅಖಿಲ ಭಾರತ ಸೇವೆಗಳನ್ನ ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವಂತ ಅಧಿಕಾರ ಇರುವಂತದ್ದು. ಬಹಳ ಸರಿ CET ಪರೀಕ್ಷೆಗಳಿಗೆ ಈ ಪ್ರಶ್ನೆ ಆಗಿದೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯಲ್ಲೂ ಸಹ ಈ ಪ್ರಶ್ನೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಇನ್ನು ಎರಡನೇ ಹುದ್ದೆಗಳಿಗೆ ಬಂದಾಗ ನಾವು ಕೇಂದ್ರ ಸೇವೆಗಳು ಅಂತ ಕರಿತೀವಿ. ಇದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸೀಮಿತ ಆಗಿರುವಂತಹ ಸೇವೆಗಳಾಗಿರ್ತವೆ. ಇಲ್ಲಿ ಸೇವೆ ಸಲ್ಲಿಸುತ್ತಿರುವಂತ ಅಧಿಕಾರಿಗಳನ್ನ ರಾಜ್ಯ ಸೇವೆಗಳಿಗೆ ವರ್ಗಾವಣೆ ಮಾಡೋದಕ್ಕೆ ಬರೋದಿಲ್ಲ. ಕೇವಲ ಕೇಂದ್ರ ಪಟ್ಟಿಯಲ್ಲಿರುವಂತಹ ವಿಷಯಗಳಿಗೆ ಸಂಬಂಧಿಸಿದಂತ ಸೇವೆಗಳನ್ನ ಈ ಸೆಂಟ್ರಲ್ ಸರ್ವಿಸ್ ನಲ್ಲಿರುವಂತಹ ಕೇಂದ್ರ ಸೇವೆಯಲ್ಲಿರುವಂತಹ ಅಧಿಕಾರಿಗಳು ಸಲ್ಲಿಸಬೇಕಾಗಿರುತ್ತೆ. ಭಾರತ ಒಂದು ಸಂಯುಕ್ತ ರಾಷ್ಟ್ರವಾಗಿದೆ. ಇಲ್ಲಿ ಅಧಿಕಾರವನ್ನು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಸಂವಿಧಾನವೇ ಹಂಚಿಕೊಟ್ಟಿರುವಂತದ್ದು. ಕೇಂದ್ರ ಸರ್ಕಾರದ ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿದ್ದಾವೆ, ರಾಜ್ಯ ಸರ್ಕಾರದ ವಿಷಯಗಳು ರಾಜ್ಯ ಪಟ್ಟಿಯಲ್ಲಿದ್ದಾವೆ. ಕೇಂದ್ರ ಪಟ್ಟಿಗೆ ಸಂಬಂಧಿಸಿದಂತ ಕಾನೂನುಗಳನ್ನು ರಚಿಸುವ ಅಧಿಕಾರ ಕೇವಲ ಕೇಂದ್ರ ಸರ್ಕಾರಕ್ಕೆ ಇರುವಂತದ್ದು. ಈ ಕೇಂದ್ರ ಪಟ್ಟಿಯಲ್ಲಿ ಬರುವಂತ ವಿಷಯಗಳನ್ನ ದೈನಂದಿನ ಆಡಳಿತವನ್ನ ನೋಡ್ಕೊಂಡು ಹೋಗೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಳ್ಳುತ್ತೆ. ಅಂತ ಅಧಿಕಾರಿಗಳ ಸೇವೆಯನ್ನ ಕೇಂದ್ರ ಸೇವೆಗಳು ಅಂತ ಕರಿತಿದೀವಿ. ಈ ಅಧಿಕಾರಿಗಳು ಕೇವಲ ಕೇಂದ್ರ ಪಟ್ಟಿಯಲ್ಲಿರುವಂತ ವಿಷಯಗಳಿಗೆ ಮಾತ್ರ ಅವರ ಆಡಳಿತವನ್ನ ನಡ್ಸ್ಕೊಂಡು ಹೋಗ್ಬೇಕಾಗಿರುವಂತದ್ದು. ಕೇಂದ್ರ ಸೇವೆಗಳನ್ನ ಭಾರತ ಸಂವಿಧಾನದ 312ನೇ ವಿಧಿಯಲ್ಲಿ ವಿವರಣೆ ಕೊಡಲಾಗಿದೆ. ಕೇಂದ್ರ ಪಟ್ಟಿಯಲ್ಲಿರುವಂತಹ ವಿಷಯಗಳಿಗೆ ಮಾತ್ರ ಇವರು ಆಡಳಿತವನ್ನ ನಡ್ಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಕೇಂದ್ರ ಸೇವೆಗಳನ್ನ ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರ ಸಂಸತ್ತಿಗೆ ಇರುವಂತದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಕೇಂದ್ರ ಸೇವೆಗೆ ನೇಮಕವಾಗಿರುವಂತಹ ಅಧಿಕಾರಿಗಳು ಕೇವಲ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರುವಂತದನ್ನ ನಾವು ಗಮನಿಸಬೇಕಾಗಿರುತ್ತದೆ. ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳಿಗೆ ಮಾತ್ರ ಕೇಂದ್ರ ಸೇವೆಯಲ್ಲಿರುವಂತಹ ಅಧಿಕಾರಿಗಳು ದೈನಂದಿನ ಆಡಳಿತವನ್ನು ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಕೇಂದ್ರ ಸರ್ಕಾರವನ್ನು 4 ಭಾಗಗಳಾಗಿ ವಿಭಜನೆ ಮಾಡಿರ್ತಾರೆ. ನಾವಿಲ್ಲಿ ನೋಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಸೇವೆಗಳನ್ನ ವರ್ಗ A, ವರ್ಗ B, ವರ್ಗ C ಮತ್ತು ವರ್ಗ D ಅಂತೇಳಿ ಕರಿತಾ ಇದ್ದೀವಿ. ಕ್ಲಾಸ್ 1 ಆಫೀಸರ್, ಕ್ಲಾಸ್ 2 ಆಫೀಸರ್ ಅಂತ ನಾವೇನು ಸಾಮಾನ್ಯ ಭಾಷೆಗಳಲ್ಲಿ ಕರಿತಾ ಇದ್ದೀವೋ ಹಿಂಗೆ 4 ವರ್ಗಗಳಾಗಿ ಕೇಂದ್ರ ಸೇವೆಗಳನ್ನ ವರ್ಗಾಯಿಸಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಕೇಂದ್ರ ಸೇವೆಗಳಿಗೆ ಕೆಲವು ಉದಾಹರಣೆಗಳನ್ನ ನಾವು ನೋಡೋದಾದ್ರೆ ಭಾರತೀಯ ವಿದೇಶಾಂಗ ಸೇವೆ, ಇದನ್ನು ಸಹ ನಾವು IFS ಅಂತ ಕರಿತಾ ಇದೀವಿ. ಇಂಡಿಯನ್ ಫಾರಿನ್ ಸರ್ವಿಸ್. ಫಾರಿನ್ ಸರ್ವಿಸ್ ಅಥವಾ ವಿದೇಶಾಂಗ ಸೇವೆ ಅನ್ನುವಂಥದ್ದು ಕೇಂದ್ರ ಸೇವೆ ಆಗಿರುತ್ತೆ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಥವಾ ಭಾರತದ ಅರಣ್ಯ ಸೇವೆಯನ್ನ ಅಖಿಲ ಭಾರತ ಸೇವೆಯಾಗಿ ನಾವಿಲ್ಲಿ ನೋಡ್ತಾ ಇದೀವಿ. ಬಹಳಷ್ಟು ಸರಿ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗುವಂತ ಒಂದು ಹುದ್ದೆ ಇದೇ ಆಗಿರುತ್ತೆ. ಇನ್ನು ಭಾರತೀಯ ಕಂದಾಯ ಸೇವೆ, ಭಾರತೀಯ ರೈಲ್ವೆ ಸೇವೆ, ಭಾರತೀಯ ಮಾಹಿತಿ ಸೇವೆ, ಭಾರತೀಯ ಅಂಚೆ ಸೇವೆ, ಭಾರತೀಯ ಇಂಜಿನಿಯರಿಂಗ್ ಸೇವೆ, ಭಾರತೀಯ ಆರ್ಥಿಕ ಸೇವೆ, ಇಂತಹ ಹಲವಾರು ಕೇಂದ್ರ ಪಟ್ಟಿಯಲ್ಲಿ ಬರುವಂತ ಹಲವಾರು ಇಲಾಖೆಗಳನ್ನ ಕೇಂದ್ರ ಸರ್ಕಾರ ರಚಿಸಿಕೊಂಡಿರುತ್ತದೆ. ಈ ಇಲಾಖೆಗಳಲ್ಲಿ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳುವಂತದ್ದು, ಈ ಇಲಾಖೆಗಳ ದೈನಂದಿನ ಆಡಳಿತವನ್ನು ನೋಡ್ಕೊಂಡು ಹೋಗುವಂತದನ್ನೇ ನಾವು ಕೇಂದ್ರ ಸೇವೆಗಳು ಅಂತ ಕರಿತಾ ಇದ್ದೀವಿ. ಇನ್ನು ರಾಜ್ಯ ಸೇವೆಗಳ ವಿಷಯಕ್ಕೆ ಬಂದಾಗ ರಾಜ್ಯ ಸೇವೆಗಳನ್ನ ನಾವು ನೋಡ್ತಾ ಹೋಗೋಣ. ಯಾವ ರೀತಿ ಅಖಿಲ ಭಾರತ ಸೇವೆಗಳು ಕೇಂದ್ರ ಸೇವೆಗಳು ಇದ್ವು, ಹಂಗೆ ಭಾರತದಲ್ಲಿ 28 ರಾಜ್ಯಗಳಿಗೆ ಸಂಬಂಧಿಸಿದಂತೆ 28 ರೀತಿಯ ರಾಜ್ಯ ಸೇವೆಗಳನ್ನ ಒದಗಿಸಿಕೊಳ್ಳಲಾಗಿದೆ. ಭಾರತ ಸಂವಿಧಾನದ 309ನೇ ವಿಧಿ ಪ್ರಕಾರ ಆಯಾ ರಾಜ್ಯಗಳಿಗೆ ರಾಜ್ಯ ಸೇವೆಗಳನ್ನ ಅವಕಾಶ ಮಾಡಿಕೊಟ್ಟಿದೆ ಭಾರತದ ಸಂವಿಧಾನ. ರಾಜ್ಯ ಪಟ್ಟಿಯಲ್ಲಿ ಬರುವಂತ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸೇವೆಗಳನ್ನ ರಚನೆ ಮಾಡಿಕೊಳ್ಳುವಂತ ಅಧಿಕಾರ ಭಾರತದ ಸಂವಿಧಾನ ಆಯಾ ರಾಜ್ಯಗಳಿಗೆ ಕೊಟ್ಟಿರುವಂತದ್ದು. ಈ ಅಧಿಕಾರಗಳು ರಾಜ್ಯ ಪಟ್ಟಿಯಲ್ಲಿ ಬರುವಂತ ವಿಷಯಗಳಿಗೆ ಮಾತ್ರ ಸಂಬಂಧಿಸಿದಂತೆ ದೈನಂದಿನ ಆಡಳಿತವನ್ನ ನೋಡ್ಕೊಂಡು ಹೋಗಬೇಕಾಗುತ್ತೆ. ರಾಜ್ಯ ಸೇವೆಗಳನ್ನ 4 ಭಾಗಗಳಾಗಿ ವಿಭಜನೆ ಮಾಡಲಾಗಿರುತ್ತದೆ. ಕೇಂದ್ರ ಸೇವೆಗಳು ಯಾವ ರೀತಿ 4 ಭಾಗಗಳಾಗಿ ವಿಭಜನೆ ಮಾಡಲಾಗಿತ್ತೋ ಅದೇ ರೀತಿಯಾಗಿ ರಾಜ್ಯ ಸೇವೆಗಳನ್ನು ಸಹ 4 ಭಾಗಗಳಾಗಿ ವಿಭಜನೆಯನ್ನ ಮಾಡಲಾಗಿದೆ. ಇಲ್ಲಿ ರಾಜ್ಯ ಸೇವೆಗಳನ್ನ ನಾವು ನೋಡ್ತಾ ಇದೀವಿ. A ವರ್ಗ, B ವರ್ಗ, C ವರ್ಗ ಮತ್ತು D ವರ್ಗ ಅನ್ನುವಂತ 4 ಭಾಗಗಳಾಗಿ ರಾಜ್ಯ ಸೇವೆಗಳನ್ನ ವಿಭಜಿಸಿರುವಂತದನ್ನ ನಾವಿಲ್ಲಿ ನೋಡಬಹುದಾಗ್ತದೆ. ಕರ್ನಾಟಕ ರಾಜ್ಯದಲ್ಲಿರುವಂತ ರಾಜ್ಯ ಸೇವೆಗಳಿಗೆ ಉದಾಹರಣೆಗಳನ್ನ ನಾವು ನೋಡೋದಾದ್ರೆ KAS ಅಂತ ಕರಿತಾ ಇದ್ದೀವಿ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಎರಡನೇದು ಕರ್ನಾಟಕ ಪೊಲೀಸ್ ಸೇವೆ, ಕರ್ನಾಟಕ ಪೊಲೀಸ್ ಸರ್ವಿಸ್ KPS ಅಂತ ಕರಿತಾ ಇದೀವಿ. ಕರ್ನಾಟಕ ಅರಣ್ಯ ಸೇವೆ, ಕರ್ನಾಟಕ ಇಂಜಿನಿಯರಿಂಗ್ ಸೇವೆ, ಕರ್ನಾಟಕ ಶಿಕ್ಷಣ ಸೇವೆ ಮತ್ತು ಕರ್ನಾಟಕ ಅಬಕಾರಿ ಸೇವೆ. ಇಂತ ಹಲವಾರು ಭಾರತ ಸಂವಿಧಾನದ 309ನೇ ವಿಧಿಯಲ್ಲಿರುವಂತ ರಾಜ್ಯ ಪಟ್ಟಿಗೆ ಸಂಬಂಧಿಸಿದಂತ ದೈನಂದಿನ ಆಡಳಿತವನ್ನ ನೋಡ್ಕೊಂಡು ಹೋಗೋದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸೇವೆಗಳನ್ನ ಸೃಷ್ಟಿಸಲಾಗಿದೆ.
ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಅಖಿಲ ಭಾರತ ಸೇವೆಗಳು, ಕೇಂದ್ರ ಸೇವೆಗಳು, ರಾಜ್ಯ ಸೇವೆಗಳ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರೋದಕ್ಕೆ ಇಚ್ಛಿಸ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರಗಳು.